ಇದು ಇನ್ನು ಅರ್ಧ ಗಂಟೆ ಕ್ಲೋಸ್ ಅಂತ ದೌಡ್ ಬರ್ರಿ. ಅದು 7 ಗಂಟೆ ಐತೆ ಅಂತ ಬರ್ರಿ. ಅಯ್ಯೋ ಟೈಮ್ ಐತೆ ಇನ್ನು ಅರ್ಧ ಗಂಟೆ. ಇವತ್ತು ನಮ್ಮ ಮಗಳ ನೋಡಕ್ಕೆ ಹೋಗೋಕ್ಕಾಗಲ್ಲ. ಹೇಳಿ ನೀವು ಕೇಳೋದು ಪೇ ಮಾಡಿ ಮೊದಲು ಕಡಿಮೆ ಅಂದರೆ ಹೇಳ್ತಾರೆ. ನಮಗೆ ಬೇಡ ಮ್ಯಾಚ್ ಕೇಳಲೆ ಫಿಕ್ಸ್. ಅದು ನೀವು 4 ಜನ ಅಲ್ಲ ಬೇಡ ನಮಗೆ ಬೇಡ. ಬನ್ನಿ ಸ್ಟಾರ್ಟ್ ಮಾಡಿ. 500 ಆದರೆ ಒಪ್ಪಲ್ಲ ಬೇಡ. ನೀವು ಏನಪ್ಪ ಕುಮಾರ 300 ನಮಗೇನು ಬೇಡ. ಏನೈತೆ ನೋಡಿ ಗೈಡೆನ್ಸ್ ಏನೈತೆ. ಎರಡು ಬಾರಿ ದಾಳಿಯಾಗಿದೆ. 1310, 1326ರಲ್ಲಿ ದೆಹಲಿ ಸುಲ್ತಾನರು ಅಲ್ಲಾವುದ್ದೀನ್ ಖಿಲ್ಜಿ ದಂಡನಾಯಕ ಮಲ್ಲಿಕ್ ಕಾಫರ್ ಈ ರೀತಿಯೆಲ್ಲ ಹಾಳಾದ ನಂತರ ಈ ಊರಿಗೆ ಹಳೆಯ ಬೀಡಾಗಿ, ಹಾಳಾದ ಬೀಡು ಹಳೆಯ ಬೀಡು. ಈ ಊರಿನ ಮೊದಲನೇ ಹೆಸರು ದ್ವಾರ ಸಮುದ್ರ. ಇದು ಹೊಯ್ಸಳರ ರಾಜಧಾನಿ. ಈ ದೇವಲ ಎತ್ತರವಾದ ಜಗತ್ತಿಯ ಮೇಲೆ ನಕ್ಷತ್ರಾಕಾರ ನಿರ್ಮಾಣ ಮಾಡಿದ ಸ್ಟಾರ್ಸ್ ಟೈಪ್. ಈ ದೇವಲನ್ನು ಕಟ್ಟಲು ಬಳಸಿದ ಕಲ್ಲು ಬಳಪದ ಕಲ್ಲು. ಈ ದೇವಲಕ್ಕೆ ಸಂಪೂರ್ಣ ಬಳಪದ ಕಲ್ಲನ್ನು ಕೆತ್ತನೆ ಮಾಡಿ. ಆ ಬಳಪದ ಕಲ್ಲಿನ ಉಚಿತ ಅಂದರೆ ಬಳಪದ ಕಲ್ಲು ಭೂಮಿಗಳೊಳಗೆ ಇದ್ದಾಗ ಬೆಣ್ಣೆಯಾಗಿ ಮೃದುವಾಗಿರುತ್ತೆ. ಭೂಮಿಯಿಂದ ಹೊರತೆಗೆದಾಗ ಬಿಸಿಲು ಗಾಳಿಗೆ ಹಾರ್ಡಾಗ್ತಾ ಹೋಗುತ್ತೆ. ಕೆತ್ತನೆ ಕೆಲಸಕ್ಕೆ ಅನುಕೂಲವಾದ ಕಲ್ಲ. ಇದಕ್ಕೆ ಸಂಪೂರ್ಣ ಬಳಪದ ಕಲ್ಲಿನ ಕೆತ್ತನೆ. ಈ ದೇವಲ ಪ್ರಮುಖವಾಗಿ 4 ಬಾಗಿಲುಗಳಿದೆ. ಇದು ದಕ್ಷಿಣವಾದ ಬಾಗಿಲು, ಪ್ರಮುಖವಾದ ಬಾಗಿಲು. ಸೌತ್ ಎಂಟ್ರೆನ್ಸ್, ರಾಯಲ್ ಎಂಟ್ರೆನ್ಸ್, ರಜದ್ವಾರ ಬಾಗಿಲು. ಮೊದಲು ರಾಜಪರಿವಾರದ ಮುಖಾಂತರ ಬರ್ತಾಯಿದ್ರು. ರಾಜರ ಅರಮನೆ 1/2 ಕಿಲೋಮೀಟರ್ಲಿ ಅರಮನೆ ಇತ್ತಲ್ಲ ಹಾಳಾಗೋಗಿದೆ. ಮೊದಲು ರಾಜಪುರ ಬರಬೇಕಾದ ಮೊದಲು ಗಣೇಶನ ಪೂಜೆ ಮಾಡಿ, 2ನೇ ಹೊಯ್ಸಳ ಲಾಂಛನಕ್ಕೆ ಹೊಂದಿಸಿ 3ನೇ ಪೂಜೆಯನ್ನು ಶಿವನಿಗೆ ಪೂಜೆ ಮಾಡಿದ ರಾಜಪರಿವಾರ. ಪ್ರಮುಖವಾಗಿ ತ್ರಿಮೂರ್ತಿಗಳನ್ನು ಕೆತ್ತನೆ ಮಾಡಿ 3 ಮೇನ್ ಗಾಡ್ಸ್ ಬ್ರಹ್ಮ, ವಿಷ್ಣು, ಶಿವ. ಈ ದೇವಾಲಯ ಶಿವನನ್ನು ಮಧ್ಯಸ್ಥಾಪನೆ ಮಾಡಿದರೆ ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಸ್ಥಿತಿಕರ್ತ, ಶಿವ ಲಯಕರ್ತ. ಶಿವ ಬ್ರಹ್ಮದ ಕ್ರಿಯೇಟರ್, ವಿಷ್ಣುದ ಪ್ರೊಟೆಕ್ಟರ್, ಶಿವ ಡೆಸ್ಟರ್. ಕೈಯಲ್ಲಿ ರುದ್ರಾಕ್ಷಿ ಮಾಲೆ ಇದೆ, ಮುಸುಕಿನ ಜೋಳ ಇದೆ. ರುದ್ರಾಕ್ಷಿ ಮಾಲೆ ಜ್ಞಾನ ಸಂಕೇತ, ಮುಸುಕಿನ ಜೋಳ ಸಮೃದ್ಧಿಯ ಸಂಕೇತ. ಇಂಗ್ಲೀಷ್ನಲ್ಲಿ ಗಾಡ್ ಅಂತ ಕರ್ತಾರೆ. GOD ಗಾಡ್. G ಮೀನ್ ಜನರೇಟರ್ ಬ್ರಹ್ಮ, O ಮೀನ್ಸ್ ಆಪರೇಟರ್, ವಿಷ್ಣು, D ಮೀನ್ ಡೆಸ್ಟ್ರಾಯ್ ಶಿವ. ಜನರೇಟರ್, ಆಪರೇಟರ್, ಡೆಸ್ಟ್ರಾಯ್. ಶಿವ ಪಾರ್ವತಿಯನ್ನು ಪೀಠದಲ್ಲಿ ಕುಂತಾರೆ. ಶಿವ ಪಾರ್ವತಿ ಶಾಂತಲಿದ್ದಾಗ ಉಮಾ ಮಹೇಶ್ವರ ಅಂತ ಕರ್ತಾರೆ. ಪಾರ್ವತಿ ಶಾಂತದಿದ್ದಾಗ ಪಾರ್ಥಿವಾನ ಮುಂಗುಸಿ. ಪಾರ್ವತಿ ರೌದ್ರತ ಕಾಳಿರೂಪದಲ್ಲಿದ್ದಾಗ ಪಾರ್ಥಿವಾನ ಸಿಂಹ. ರಿಂಗ್ ನೋಡಿ ಟೊಳಾರತಿ ಕೆತ್ತನೆ ಮಾಡ್ರೆ. ಏ ಸ್ಟೈಲ್ ಇದೆ, ಡಮರುಗಾತ್ರಿ, ಶಿವಲಜ್ಜಪ ಮಾಡಿ. ಶಿವ ಪಾರ್ವತಿ ಶಾಂತದಲ್ಲಿದ್ದಾಗ ಉಮಾ ಮಹೇಶ್ವರ ಅಂತ ಕರ್ತಾರೆ. ತರ್ಪಣ ಸುಂದರಿ ನೋಡಿ, ಲೇಡಿ ವಿತ್ ಬೇರೆ ಒಂದು ಹೆಣ್ಣು ಅಲಂಕಾರ ಮಾಡ್ತಾರೆ. ಎಡದ ಕೈಲಿ ಕನ್ನಡಿಯನ್ನು ಹಿಡಿದು ಬಲದ ಕೈ 4 ಟೆಂಬಳಲ್ಲಿ ಕುಂಕುಮ ನೆಡು. ಹಿಂದೂ ಸಂಪ್ರದಾಯ ಪ್ರಕಾರ ಬಲದ ಕೈ 4 ಟೆಂಬಳು ಪವಿತ್ರವಾದ ನೋಡಿ ಈ ರೀತಿ ಕುಂಕುಮ ನೆಡಬೇಕು. ಇದನ್ನು ಸಂಸ್ಕೃತದಲ್ಲಿ ಅನಾಮಿಕ ಅಂತ ಕರ್ತಾರೆ. ದರ್ಪಣ ಸುಂದರಿ ಕುಂಕುಮ ನೆಡ್ತಾರೆ ನೋಡಿ. ಇದರಲ್ಲಿ 2 ಸುಂದರವಾದ ಮೂರ್ತಿಗಳಲ್ಲಿ ಗಜಾಸುರ ಮರ್ದನ. ಗಜಾಸುರ ಎಂಬ ರಾಕ್ಷಸ ಆನೆ ರೂಪದಲ್ಲಿ ಬಂದು ರಾಕ್ಷಸ ಸಂಹಾರ ಮಾಡಿ ಶಿವ ಆನೆಯ ಹೊಟ್ಟೆಯನ್ನು ನಿಂತು ನಾಟ್ಯ ಮಾಡ್ತಾನೆ. ಶಿವ ಆನೆ ಸೀಳಿದಾಗ 2 ಕಾಲ ಬಾಲ ಮೇಲೆ ಬಾಗಿದೆ, 2 ಕಾಲ ತಲೆ ಕೆಳ ಬಾಗಿದೆ. ಆನೆ ಸೀಳಿದಾಗ ಹೆಬ್ಬೆಟ್ಟಿನ ಊರುಸ ಚರ್ಮವನ್ನು ದಾಟೋಗಿ ಶಿವ ಚರ್ಮವನ್ನು ಒದ್ದು ನಾಟ್ಯ ಮಾಡೋದ್ರಿಂದ ಶಿವನನ್ನ ಗಜ ಚರ್ಮಾಂಬರಿ ದಾರಿ ಶಿವ ಅಂತಲೂ ಸಿಕ್ಕಂತ. ಕೃಷ್ಣ ಗೋವರ್ಧನ ಬೆಟ್ಟವನ್ನೇ ಲೆಫ್ಟಿಂದ ಗೋವರ್ಧನ ಮೌಂಟೇನ್ ಬೆಟ್ಟದಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಸಿಕ್ಕುತ್ತೆ. ಫುಲ್ ಆಫ್ ಲೀವ್ಸ್. ಇವಾಗ ನೋಡಿ ಇದು ಬಳೆ ಗೊನೆ ಇದೆ, ಇಲ್ಲೊಂದು ಕೋತಿ ಮರ ಹತ್ತ ಇದೆ, ಇಲ್ಲ ಬೇಟೆಗಾರ ಬೆಟ್ಟ ಹತ್ತ ಇದೆ, ಇಲ್ಲ ಬೇಟೆಗಾರ ಹಂದಿಯನ್ನು ಬೇಟೆಯಾಡಿದ್ರೆ ಒಂದು ಬಾಳೆ ಗಿಡ, ನವಿಲು ಅಲ್ಲಿನೂ ಕೆತ್ತನೆ ಮಾಡ್ರೆ. ಆವುಳು ಕೆಳಭಾಗ ಬರ್ತಾ ಇದೆ. ಆವುಳು ಕೆಳಭಾಗ 3 ಜನ ನೋಡಿ. There are 3 people, only 4 legs. Left person 2 legs, right person 2 legs, and common 2 legs. ಶಿಲ್ಪಿಯ ಚಾತುರ್ಯ ತೋರಿಸಿ. ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ತಾಯಿ ಭೂದೇವಿ ರಕ್ಷಣೆಯನ್ನು ಮಾಡಿ. ಹಿರಣ್ಯಾಕ್ಷನ ತಲೆ ಮೇಲೆ ಕಾಲಿಟ್ಟಾಗ ಕಣ್ಣಿನ ಗುಡ್ಡನ್ನು ಸ್ವರೂಪ ಬರ್ತಾ ಇದೆ. ಮತ್ತೊಬ್ಬ ರಾಕ್ಷಸನ ಗದೆಯಿಂದ ಚುಚ್ಚಿದಾಗ ಕರುಳು ಸ್ವರೂಪ ಹಾಕಿದೆ. ಆ ಗದೆ ಚೂಪು ಅದು ಜಾಗಿ ಸ್ವರೂಪ ಆಗಿದೆ. ವಿಷ್ಣುವಿನ 3ನೇ ಅವತಾರ ವರವತಾರ. ಅದು ತೊಳೆದಿರೋದು ಯಾರು? ಹಿರಣ್ಯಾಕ್ಷನ ಸಂಹಾರ ನೋಡಿ. ವಿಷ್ಣುವಿನ 4ನೇ ಅವತಾರ ನರಸಿಂಹನ ಅವತಾರ ನೋಡಿ. ಆಫ್ ಮ್ಯಾನ್ ಅಂಡ್ ಆಫ್ ಲೈನ್. ವಿಷ್ಣು ನರಸಿಂಹ ರೂಪದಲ್ಲಿ ಬಂದು ಹಿರಣ್ಯಕಶಿಪನನ್ನು ಸಂಹಾರ ಮಾಡಿರೋದು. ಹಿರಣ್ಯಕಶಿಪಿನ ಹೊಟ್ಟೆ ಕರಳನ್ನು ಬಗೆದು ಕರಳಿನಾರವನ್ನ ಕೊರಳಿಗೆ ಆರವಾಗಿ ನೋಡಿ. ಭಕ್ತ ಪ್ರಹ್ಲಾದ ಮತ್ತು ತಾಯಿ ಸಂಸ್ಕಾರ 4ನೇ ಅವತಾರ. ಮಹಿಷಾಸುರ ಮರ್ದಡಿ. ಮಹಿಷಾಸುರ ಎಂಬ ರಾಕ್ಷಸ ಕೋಣದ ರೂಪದಲ್ಲಿ ಬಂದು ರಾಕ್ಷಸನ ಚಾಮುಂಡಿ ಸಂಹಾರ ಮಾಡಿರೋದು. ಚಾಮುಂಡಿ ಕೋಣ ಮೇಲೆ ಕಾಲಿಟ್ಟಾಗ ಕೋಣದ ನೇರಿಗೆ ಭೂಮಿ ಒಳಗಡೆ ಹೋಗಿದೆ. ಕಾಲು ಸಹ ಬೆಂಡ ಆಗಿದೆ. ಚರ್ಮ ಸುಕ್ಕುತನು ಸುಂದರ ಕೆತ್ತನೆ ಮಾಡಿ.
ಮತ್ತೊಬ್ಬರ ಆಕ್ಸನ ನತ್ತಿಸಿಂದ ಚುಚ್ಚಿರೋದು ಚಾಮುಂಡಿಗೆ ಮೈಸಾಸುರ ಮರ್ದನ ಅಥವಾ ಚಾಮುಂಡೇಶ್ವರಿ ಅಂತ ಕರ್ತಾರೆ. ಬಟ್ ಎರಡೂ ದೇವಾಲಯದ ಮಧ್ಯಭಾಗ ಸುಂದರವಾದ ಭಾಗ ಹೊಯ್ಸಳೇಶ್ವರ ಮತ್ತು ತಾಂತರಿಕ ಮಧ್ಯಭಾಗದನ್ನು ಜೋಡಿ ಬೇಲೂರಿನಲ್ಲಿ ಇತರ 32 ನಕ್ಷತ್ರಾಕಾರದ ಇದರ 64 ನಕ್ಷತ್ರಾಕಾರವಾಗಿದೆ. ಬೇಲೂರಿನ ಡಬಲ್ ಇದೆ. ನೋಡಿ ಇಷ್ಟಿನ 4 ಅವತಾರ ನರಸಿಂಹನಾಥ ಇದೆಲ್ಲ 14 ಕಡೆ ನರಸಿಂಹ ಬರ್ತಾರೆ. ವಯಸ್ಸು ಇಲ್ಲೊಂದು ಎರಡು ಸೇಮ್ ಅಲ್ಲ 14 ಕಡೆ ಬರುತ್ತೆ. ಇಲ್ಲೊಂದು ಪ್ರಹ್ಲಾದ ಸ್ಟೋರಿ ಹಿರಣ್ಯಕಶಿಪುನ ಮಗ ಭಕ್ತ ಪ್ರಹ್ಲಾದ ಹರಿಭಕ್ತನಾಗಿರ್ತಾನೆ ಮಹಾಭಕ್ತನಾಗಿರ್ತಾನೆ. ಅದಕ್ಕೋಸ್ಕರ ಹಿರಣ್ಯಕಶಿಪು ಸೈನಿಕರಿಂದ ಕೊಲ್ಲಿಸ್ರು ಪ್ರಹ್ಲಾದನನ್ನ ಅಲ್ಲೂ ಸಹ ಸಾಯೋದಿಲ್ಲ. ಅವುಗಳಿಂದ ಕಚ್ಚಿಸ್ತಾ ಇರೋದು ಕಟ್ಟಾಗಿರೋದು ಅವಾಗ ಕೈ ದಾಳಿ ಮಾಡಿದ 2 ಬಾರಿ ದಾಳಿ ಮಾಡಿದ ಕಟ್ ಮಾಡಿ ಡೆಲ್ಲಿ ಸುಲ್ತಾನ್ ಮುಸ್ಲಿಮ್ಸ್ ಅಲ್ಲಾವುದ್ದೀನ್ ಖಿಲ್ಜಿ ದಂಡನಾಯಕ್ ಮಲ್ಲಿಕ್ ಕಾಫರ್ ದಾಳಿ ಮಾಡಿ. ನೋಡಿ ಈ ಭಾಗದಲ್ಲಿ ಬೆಂಕಿ ನೋಡಿ ಈ ಭಾಗದಲ್ಲಿ ಬೆಂಕಿ ಸುಡಿಸ್ತಾ ಇರೋದು ಆ ಸರಿಯಲ್ಲಿ ಆವುಗಳಿಂದ ಕಚ್ಚಿಸ್ತಾ ಇರೋದು ಆನೆಗಳಿಂದ ತುಳಿಸ್ತಾ ಇರೋದು ಈ ಭಾಗದಲ್ಲಿ ಬೆಂಕಿಯಿಂದ ಹುಡಿಸ್ತಾ ಇರೋದು ಇವೆಲ್ಲ ದಾಳಿಯಿಂದ ನಾವಿರೋದಾ ದಾಳಿ ಮಾಡಿದ ಬೆಂಕಿಯಿಂದ ಸುಡಿಸ್ತಾ ಇರೋದು ಹೋಳಿಕಾದೇವಿ ಪಾರು ಮಾಡಿದ್ದು. ಈ ಭಾಗದಲ್ಲಿ ಬೆಟ್ಟದ ದೋಸೆ ಕೆಳಬಾ ತಪಸ್ಸು ಮಾಡ್ತೇನೆ ಭಕ್ತ ಪ್ರಹ್ಲಾದ. ಇನ್ನು ಹರಿಯಲ್ಲಿಂದಾಗ ಅರಮನೆ ಕಂಬ ತೋರಿಸ್ತಾರೆ. ಅರಮನೆ ಕಂಬವನ್ನು ಹಿರಣ್ಯಕಶಿಪು ಕಂಬವನ್ನು ಒದ್ದಾಗ 2 ಇಂಚ್ ನರಸಿಂಹ ಪ್ರತ್ಯಕ್ಷವಾಗಿ ಹಿರಣ್ಯಕಶಿಪುನನ್ನು ಸಂಹಾರ ಮಾಡಿದ್ದು. ದಾಳಿ ಮಾಡಿದಾಗ ತಲೆಗಳೆಲ್ಲ ಹಾಳಾಗಿದೆ. ಎಷ್ಟನೇ ಶತಮಾನದಲ್ಲಿ ಬಿಲ್ಟ್ ಆಗಿದೆ? 12ನೇ ಶತಮಾನ 12th ಸೆಂಚುರಿ 1121. ಬೇಲೂರು 1117 1100 ಅಂದ್ರೆ ಇಲ್ಲಿಗೆ ಎಷ್ಟು ವರ್ಷ? 900 ವರ್ಷ ಆಗಿದೆ. ಇವೆಲ್ಲ ಅವಾಗ ಹಾಳಾಗಿರೋದ ಇವು 1310 1320 2 ಬಾರಿ ದಾಳಿ ಮಾಡಿದಾಗ ನಿಮಗೆ ಗೊತ್ತೇನ ಕಲ್ಲಿನ ದೇವಸ್ಥಾನ ಭಾರಿ ಏಜ್ಡ್ ನಮ್ಮ ಇಂಡಿಯಾದಲ್ಲಿ ಯಾವುದು? ಕಲ್ಲಿಂದು ಭಾರಿ ಆಯಸ್ಸು ಇರೋದು ರಾಷ್ಟ್ರಕೂಟರು ಚಾಲುಕ್ಯರು ಅವೆಲ್ಲ ಆರ್ಡ್ ಕಲ್ಲು ಇದು ಬಳಪಕ್ಕಲ್ಲ. ಇಂಡಿಯಾದ ಭಾಳ ಪುರಾತನ ದೇವಸ್ಥಾನ ಕಲ್ಲಿಂದ ಯಾವುದು? ಅಲ್ಲಿ ಹಂಪಿನಲ್ಲಿ ಬರುತ್ತೆ, ತಮಿಳ್ನಾಡಲ್ಲಿ ಬರುತ್ತೆ. ಎಷ್ಟು ವರ್ಷ? ಸುಮಾರು ಅಲ್ಲಿ 1200 1300 10,000 ವರ್ಷ ಎಲ್ಲ ಇದೆಯಾ? 10,000 ವರ್ಷ ಇದೆ. ನಾನು ನೋಡ್ತೀನಿ ನೆಟ್ನಲ್ಲಿ 10,000 ಇದೆ. ಇದೆಯಾ ಯಾವ ದೇವಸ್ಥಾನ? ಇಲ್ಲೊಂದು ಮಹಾಭಾರತದಲ್ಲಿ ಕರ್ಣ ಮತ್ತು ಅರ್ಜುನ ಯುದ್ಧ ಮಾಡ್ತಾರೆ. ಕರ್ಣನ ಗುರುತಿಗೆ ಕಾಕಧ್ವಜವನ್ನು ತೋರಿಸಿದ್ರೆ, ಅರ್ಜುನನ ಗುರುತಿಗೆ ಹನುಮಧ್ವಜವನ್ನು ತೋರಿಸಿದ್ರೆ. ಅರ್ಜುನ ಬಿಟ್ಟಂತ ಬಾಣ ಅಕ್ಷರೂಪದಲ್ಲಿ ಹೋಗ್ತದೆ. 1 ದೊಡ್ಡದು 2 ದೊಡ್ಡದು ಅಕ್ಷಯ ಬಾಣ ಅಂತ ಕರೀತಾರೆ. ವಿಷ್ಣುವಿನ 5ನೇ ಅವತಾರ ವಾಮನ ಅವತಾರ. ಬ್ರಾಹ್ಮಣ ಅವತಾರ ವಿಷ್ಣು ಬಲಿಚಕ್ರವರ್ತಿಯಿಂದ 3 ಪಾದ ಭೂಮಿಯನ್ನ ದಾನವನ್ನ ಕೇಳ್ತಾರೆ. ಬಲಿಚಕ್ರವರ್ತಿ ಅಮೃತ ಕಳಸಿಂದ ದಾನವನ್ನ ಕೊಡ್ತಾ ಇದೆ. ಆ ಸಂದರ್ಭ ಶುಕ್ರಾಚಾರ್ಯರು ದಾನ ಕೊಡಬೇಡ ಅಂತ ಕೇಸರನ್ನ ಮಾಡ್ಯಾರ. ದಾನವನ್ನ ತಗೊಂಡ ನಂತರ ತ್ರಿವಿಕ್ರಮನಾಗಿ ಬಿಡೋದು. ಇಷ್ಟೊಂದು ಪಾದವನ್ನ ಭೂಮಂಡಲಾಳ್ತ ಮಾಡಿರೋದು, ಮತ್ತೊಂದು ಪಾದವನ್ನ ಆಕಾಶಾಳ್ತ ಮಾಡಿರೋದು. ಆಕಾಶ ಬ್ರಹ್ಮ ವಿಷ್ಣುನ ಪಾದ ಪೂಜೆ ಮಾಡಿ ನೀರು ನದಿಯರ್ ಮೀನು ಆಮೆ ಅಲೆಗಳನ್ನು ಸೆಕೆತ್ತೆ ಮಾಡಿ ಇದನ್ನು ಈಗಿನ ಗಂಗಾ ನದಿಗೆ ಹೋಲಿಕೆಯನ್ನು ಮಾಡಿದ್ರು. ಮತ್ತೊಂದು ಪಾದವನ್ನು ಬಲಿಚಕ್ರ ತಲೆ ಮಿಕ್ಕಿಟ್ಟು ಭೂಮಿಗೆ ಗೊತ್ತಾಗೋದನ್ನೇ ಬಲಿಪಾಡ್ಯಮಿ ದೀಪಳಬ್ಬನಾಚನೆ ಮಾಡ್ತಾರೆ. ಇಲ್ಲಿ 3ನೇ ಪಾದದಲ್ಲಿ ತೋರಿಸಿಲ್ಲ. ವಿಷ್ಣುವಿನ ವಾಹನ ಗರುಡ ನಿನ್ನಲ್ಲಿ ಸ್ಥಾನವನ್ನು ಮಾಡ್ತಾರೆ. ಬನ್ನಿ, ಬೇಲೂರಿನಲ್ಲಿ 9 ಅಡಿ ಚೆನ್ನಕೇಶವ, ಇದರಲ್ಲಿ 3 ಅಡಿ ಚೆನ್ನಕೇಶವ ನೋಡಿ. ಸುಂದರವಾದ ವಿಷ್ಟಿಗೆ ಚೆನ್ನಕೇಶವಲ್ಲಿ ಶಂಖ ಚಕ್ರ ಗದಾ ಪದ್ಮ 7,000 10,000 ವರ್ಷ ಮುಂಡಕೇಶ್ವರ ನೋಡಿ. ಕೈಯಲ್ಲಿ ಉಗುರಿದೆ ನೋಡಿ, ನೈಲ್ಸಿ ಶಾರ್ಪ್ ಕೆತ್ತೆ ಮಾಡ್ಯಾರೆ. ಹೊರಭಾಗದ ಸಹ ಸುಂದರ ಗದೆರು ಸಹ ಸುಂದರವಾದ. ಹೌದು, ಧರ್ಮಾಧಿಕಾರಿ ನೋಡಿ. 12ನೇ ಶತಮಾನದಲ್ಲಿ ದೇವಾಲಯದ ಮುಖ್ಯವಾದ ಪೂಜಾರನ್ನ ಧರ್ಮಾಧಿಕಾರಿಗಳು ಅಂತ ಕರೀತಾರೆ. ಕೈಯಲ್ಲಿ ಧರ್ಮದಂಡ, ಧರ್ಮಚಕ್ರ, ಲಾಂಗ್ ಓಪನ್ ಕೋಟ್ ನೋಡುತ್ತಲ್ಲ ವಿಗ್ರಹ ಟೋಪ್. ಇದು ಈಗಿನ ಇಂಗ್ಲೆಂಡಿನ ನ್ಯಾಯಾಧೀಶರು ಈ ಡ್ರೆಸ್ಸನ್ನು ಲುಕ್ಲಕ್ಕೆ ಬ್ರಿಟಿಷರು ಭಾರತಕ್ಕೆ ಬಂದು 16ನೇ ಶತಮಾನದಲ್ಲಿ, ಇದು 12ನೇ ಶತಮಾನದಲ್ಲೇ ಬಳಕೆಯಲ್ಲಿತ್ತು. ಆದರೆ ಬ್ರಿಟಿಷರು ಭಾರತೀಯ ನೋಡಿ ಕಾಪಿ ಮಾಡಿದ್ದಾರೆ. ರಾಣಿ ಶಾಂತಲಾದೇವಿಯ ಭರತನಾಟ್ಯದ ಒಂದು ಭಂಗಿಯನ್ನು ತೋರಿಸಿದ್ರು. ಭರತನಾಟ್ಯ ಅಂದ್ರೆ ಭಾವ, ರಾಗ, ತಾಳ, ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸ್ ಭರತನಾಟ್ಯ. ಅವ್ಳು ಕಾಲು ಫೋಲ್ಡ್ ಮಾಡಿದಾಗ ಚರ್ಮ ಸುಕ್ಕುತನೂ ಸಹ ಸುಂದರ ಕೆತ್ತನೆ ಮಾಡಿದ್ರೆ, ಅವಳ ಮಖದಲ್ಲೂ ಸಹ ಗರ್ವತನೂ ಸಹ ಸುಂದರ ಕೆತ್ತಿದೆ. ಭರತನಾಟ್ಯದ ಒಂದು ಭಂಗಿ ನೋಡಿ. ಚೆನ್ನಕೇಶವ ಇದೆರಡೂ ದಿನದ ಕೆಲವು ವಿಗ್ರಹಗಳು ಪುನಃ ರಿಪೀಟ್ ಆಗಿದೆ. ಶಾಂತಲನ ಕಟ್ಟಿಸಿರೋದು ಅಲ್ಲ, ವಿಷ್ಣುವರ್ಧನ ಮಂತ್ರಿ ಕಟ್ಟಿಸಿರೋದು ದೇವಸ್ಥಾನ. ಬೇಲೂರನ್ನ ರಾಜ ಕಟ್ಟಿಸಿರೋದು ವಿಷ್ಣುವರ್ಧನ. ಹರಿಹರೇಶ್ವರ ಒಂದೇ ವಿಗ್ರಹದಲ್ಲಿ 2 ವಿಗ್ರಹನೇ ಕೆತ್ತನೆ ಮಾಡ್ರು. ಆಫೀಸ್ ಆಫ್ ಶಿವ ಅರ್ಧ ಈ ಭಾಗ ವಿಷ್ಣು, ಶಿವ ಮತ್ತು ಈ ಭಾಗ ವಿಷ್ಣು. ಹರಿಹರ ನೋಡಿ. ಶ್ರೀರಾಮ ಹನುಮನಿಗೆ ಮುದ್ರವುಂಗ್ರವನ್ನು ಕೊಡ್ತಾರೆ ನೋಡಿ. ಸೀತಾದೇವನ ಅಪರಿಸ್ಥಿತಿಗೆ ಹುಡುಕಿ ಹೊರದಕ್ಕೋಸ್ಕರ ಹನುಮನಿಗೆ ಮುದ್ರವುಂಗ್ರಗಳು. ಯುದ್ಧ ಮುದ್ರವುಂಗ್ರ ಐಡೆಂಟಿಫೈ ಶೀತ ನೋಡಿ. ಈಗ ನಾವು ಬರ್ಮಡ ಚೀಟಿ ಮಿಡಿಗಳೆಲ್ಲ ಬಳಸಿಕೊಂಡು ಆಫ್ಸ್ಕರ್ಟ್ ಆಫ್ ಮಿಡಿ, ಬರ್ಮಡ ಮತ್ತು ಮಿಡಿಗಳು ಸಹ 12ನೇ ಶತಮಾನದಲ್ಲಿ ಬರ್ಮಡ ಮಿಡಿಗಳು. ಈ ದಿನದಲ್ಲಿ 14 ಬಾರಿ ನರಸಿಂಹ ಬರ್ತಾರೆ. ಹೊಯ್ಸಳರ ಮನದೇವರು ನರಸಿಂಹ. ಶೇಷಶಯನ ನೋಡಿ. ಇಷ್ಟು ಪಾದ ಪೂಜೆ ಮಾಡೋದು ಲಕ್ಷ್ಮಿ ಶೇಷಶಯನ ಅಲ್ಲ, ಇದು ವಿಷ್ಣು ಹೌದು ನೋಡಿ. ಕಾಲಭೈರವ ನೋಡಿ. ಕಾಲಭೈರವನಕ್ಕೆ ಒಂದು ಕಾಲಚಕ್ರ ಇದೆ, ಡಮರಗ ಇದೆ, ಕಪಾಲ ನೋಡಿ. ಕಪಾಳದ ಬರ್ತದೆ ಕಾಲಚಕ್ರ ನೋಡಿ. ಸೈಕಲ್ ಪುರಿ ಚಕ್ರ ಅಂತೆ ಕಾಲಚಕ್ರ, ಗೇರ್ ಆಫ್ ಸೈಕಲ್. ಒಂದು ಸುಂದರವಾದ ಇನ್ನೂ ಸ್ಯಾರಿ ಉಡ್ತಾರೆ. ಒಂದು ಕೋತಿ ಸೀರೆ ಸೆರಗ ನಡೀತಾ ಇದೆ. ಈ ಕೋತಿ ಓಡಿಸಲು ಮೇಲುಭಾಗದಲ್ಲಿ ಒಂದು ಕೋಲನ್ನು ಮುರಿತಾರೆ. ಆ ಕೋಲು ಬರಬೇಕಾದ್ರೆ ಕಾಲು ಚೊಕ್ಕಲಿಗೆ ಗ್ಯಾಪ್ ಮಾಡಿಕೊಳ್ಳಿ. ಕಾಲು ಚೊಕ್ಕಲಿಗೆ ಗ್ಯಾಪ್ ಇದೆ. ಗೆಜ್ಜೆ ಮತ್ತು ಕಡಗನು ಸಹ ಸುಂದರಕ್ಕೆ ಎಂಬ್ರಾಯ್ಡಿಂಗ್ ಸ್ಯಾರಿ
ನೋಡಿ ಎಂಬ್ರಾಯ್ಡಿ ಸ್ಯಾರಿಗಳ ಬಳಕೆ ಸಹ 12ನೇ ಶತಮಾನದಲ್ಲಿ ಬಿಡಿಸಿ ಯಾವುದೇ ವಸ್ತಲ್ಲ ಎಲ್ಲ ಪುನಃ ರಿಪೀಟ್ ಆಯಿತು. ಈಗೆಲ್ಲ 14 ಬರೀ ನರಸಿಂಹ ಬರ್ತಾರೆ, ಹೊಯ್ಸಳ ರಾಮನ ದೇವರು ನರಸಿಂಹ. ಹಾಗೆ ಇತ್ತೀಚೆಗೆ ಡ್ರೆಸ್ಸಿನ ವಿನ್ಯಾಸ ಹಿಂದೆ ಕೆತ್ತಿದಾರಂತಲ್ಲ ಇದರಲ್ಲಿ, ಬೇಲೂರಲ್ಲಿ ಈ ವರ್ಷ ಇದೆ ಬೇಲೂರ ಶಿಲಾಪಾಲಕ್ಕೆ ಹಳೆಬೀಡು ಶಾಂತಲ ಅಷ್ಟು ಎಲ್ಲ ಅವಾಗಿನ ಲೈನ್ಸ್ ಬರುತ್ತೆ ಹೇಳ್ತೀನಿ ಬನ್ನಿ. ನೋಡಿ ಇದು ಅಭಿಮನ್ಯುವಿನ ಚಕ್ರಯುಗ ಅಂತ ಕರೀತಾರೆ. ಒಳನುಗ್ಗದು. ಇದನ್ನ ರಚನೆ ಮಾಡಿದ ದ್ರೋಣಾಚಾರಿ. ಆ ದ್ರೋಣಾಚಾರಿ ಗುರುತಿದೆ ಕುಂಭಧ್ವಜ, ಅವನ ಕುಂಭೋದ್ಭವ ಅಥವಾ ಕುಂಭ ಸಂಭವ ಅಂತ ಕರ್ತಾರೆ. ಚಕ್ರದಲ್ಲಿ ಹೋಗೋದಕ್ಕೆ ಬರೋದಕ್ಕೆ 3 ಜನಕ್ಕೆ ಮಾತ್ರ ಗೊತ್ತಿರುತ್ತೆ, ಅರ್ಜುನ, ಕೃಷ್ಣ, ದ್ರೋಣಾಚಾರಿ. ಅಭಿಮನ್ಯಿಗೆ ಹೋಗೋದು ಮಾತ್ರ ಗೊತ್ತಿರುತ್ತೆ, ಬರೋದು ಗೊತ್ತಿಲ್ಲ. ಕೌರವರ ಸೈನ್ಯದಲ್ಲಿ ತುತ್ತಾಗಿ ಮರಣವಂತರು. ಇದು ಅಭಿಮನ್ಯುವಿನ ಚಕ್ರಯುಗ ಅಂತ. ಬರೋದು ಯಾರಿಗೆ ಗೊತ್ತಿತ್ತು ಅದು? ಕೃಷ್ಣ ಅಂಡ್ ಅರ್ಜುನ, ದ್ರೋಣಾಚಾರಿ. ನೋಡಿ ಇಲ್ಲಿ ಮಹಾಭಾರತ ಭೀಮನಿಗೆ 1000 ಆನೆ ಬಲ ಉಳ್ಳವನು ಭೀಮ ಕೌರವರ ಸೈನ್ಯ ಮತ್ತು ಆನೆಗಳನ್ನ ಗದೆಯಿಂದ ಒಡೊಡೆದು ರಾಶಿ ಏನಾಕಿ ಹೊಡೆದಂಥ ಆನೆಗಳ ರಾಶಿ ಅಪ್ ಟು ಸ್ಕೈ ಲೆವೆಲ್ ಆಕಾಶರು ಮುಟ್ಟಿತ್ತು. ಮೋಡಗಳನ್ನು ಸೆಕೆತ್ತೆ ಮಾಡಿದ್ರೆ ಸೈನಿಕರು ಮಾತುಗಳನ್ನು ಸೆಕೆತ್ತೆ. ಇದೆಲ್ಲ ಸುಂದರವಾದ ಮೂರ್ತಿ ಲಕ್ಷ್ಮೀ ನಾರಾಯಣ. ನೋಡಿ ನಾವು ಡ್ರಿಂಕ್ಸ್ ಕುಡೋದಕ್ಕೆ 2 ಕುಡಿಕೆಲ್ಲ ಬಳಸ್ಕೊಂಡು ಸ್ಟ್ರಾಗಳ ಬಳಕೆ 12ನೇ ಶತಮಾನದಲ್ಲಿ ಸ್ಟ್ರಾ. ಟೆಲಿಸ್ಕೋಪ್ ದರ್ಬೇನ್, ಮಿಸೈಲ್ಸ್, ರಾಕೆಟ್ಸ್, ಸ್ಟ್ರಾ, ಟೆಲಿಸ್ಕೋಪ್, ಮಿಸೈಲ್ಸ್ ಯಾವುದೇನು ವಸ್ತಲ್ಲ. ಏನ್ರಿ ಇದು ಮುಂದಿನ ಪೂರ್ತಿ ಭವಿಷ್ಯನ ಕಂಡಿಡ್ತಾರೆ. ಹೋಗ್ತದೆ ಹೆಂಗೆ. ಹಿಂದಿನ ಕಾಲದಲ್ಲಿ ಮಿಸೈಲ್ ರಾಕೆಟ್ಗಳ ಬಳಕೆ ಮತ್ತು ಸ್ಟ್ರಾದಲ್ಲಿ ಹಿಂದಿನ ಕಾಲದಲ್ಲೇ ಜ್ಯೂಸ್ ಕುಡಿತಾ ಇದ್ರು, ಮದ್ಯವನ್ನು ಕುಡಿತಾ ಇದ್ರು ಅನ್ನೋ ಒಂದು ಕೆತ್ತನೆ ಇದೆ. ದಶಕಂಠ ರಾವಣ ತನ್ನ ತಾಯಿಗೋಸ್ಕರ ಆತ್ಮಲಿಂಗ ಪಡೆದಕ್ಕೋಸ್ಕರ 100 ವರ್ಷ ತಪಸ್ಸು ಮಾಡ್ತಾನೆ. 100 ವರ್ಷ ತಪಸ್ಸು ಮಾಡಿದ್ರು ಸಚಿವ ಆತ್ಮಲಿಂಗವನ್ನು ಕೊಡಿದ ರಾವಣ ಕೋಪಗೊಂಡು ಕೈಲಾಸಪುರತನ ಇತ್ತೇನೆ. ಕೈಲಾಸಪುರದಲ್ಲಿ ತ್ರಿಮೂರ್ತಿಗಳನ್ನು ಕೆತ್ತನು. ಮೇಲ್ಭಾಗ ಶಿವ ಪಾರ್ವತಿ, ಬ್ರಹ್ಮ ಸರಸ್ವತಿ, ವಿಷ್ಣು ಲಕ್ಷ್ಮಿ. ಶಿವನು ಸಹ ಕೋಪಗೊಂಡು ಕೈಲಾಸಪುರತನ ಕೆಳಭಾಗ ತುಳಿದಾಗ ರಾವಣನ ಕಣ್ಣಿನ ಗುಡ್ಡಗಳು ಸುರಭಾಗಿ ಬರ್ತಾ ಇದೆ, ಕತ್ತು ಸಜ್ಜಿಗಿದೆ, ಕಾಲನ ಬ್ಯಾಲೆನ್ಸ್ ತಪ್ಪಿದೆ. ಕೋಪಗೊಂಡು ರಾವಣ ಕತ್ತಿಯನ್ನು ಎಳೆದು ತನ್ನ ಹೊಟ್ಟೆ ಕರಳನ್ನು ಬಗೆದು ರುದ್ರವಣನ ಮಣ್ಣುಡಿಸಿದಾಗ ಶಿವ ಮೆಚ್ಚಿ ಅವನಿಗೆ ಆತ್ಮಲಿಂಗವನ್ನು ಕೊಟ್ಟಿರೋದು. ಅದು ಈಗಿನ ಗೋಕರ್ಣದಲ್ಲಿ ನೋಡ್ಬೋದು. ಶಿವಪಾರ್ವತಿ ನಂದಿ ಮೇಲೆ ಕುಂತಿದ್ದಾರೆ. ಶಿವನಿಗೆ ಮಾತ್ರ ನಂದಿ ವಾಹನ, ಪಾರ್ವತಿಗಲ್ಲ. ಅದಕ್ಕೋಸ್ಕರ ನಂದಿ ಕೋಪದ ಮುಖದಲ್ಲಿದೆ, ಕಾಲುಸ ಬೆಂಡಾಗಿದೆ, ಬಾಲನ್ನು ಸೆತ್ತಿದೆ. ಪಾರ್ವತಿ ವಾಹನ ಸಿಂಹ ಮುಂಗುಸಿ ಪಾರ್ವತಿ ವಾಹನ, ಶಿವನಿಗೆ ಮಾತ್ರ ನಂದಿ ವಾಹನ, ಪಾರ್ವತಿಗಲ್ಲ. ಅದಕ್ಕೋಸ್ಕರ ನಂದಿ ಕೋಪದಲ್ಲಿದೆ. ಡಬಲ್ ರೈಡ್ ಮಾಡ್ತಾ ನಂದಿ ಕೋಪದಲ್ಲಿ. ಸ್ಟೆಪ್ ಇದೆ. ಇದನ್ನ ನಾಗ್ಮುಡಿ ಸ್ಟೈಲ್ ಅಥವಾ ಜನತಾ ಸ್ಟೈಲ್ ತಕ್ಕಂಥ ಜನತೆ ಎಲ್ಲವರಲ್ಲಿ ಹೆಚ್ಚಿನ ವಿಗ್ರಹ ನೋಡ್ಬೋದು. ಬ್ರಹ್ಮ, ವಿಷ್ಣು, ಶಿವ, ಸರಸ್ವತಿ, ನಾಗರಾಜ, ನಟರಾಜ, ಲಕ್ಷ್ಮಿ. ಲಕ್ಷ್ಮಿಯ ಕಣ್ಣು ಎಡಗಣ್ಣು ಮೆಳ್ಳಗಣ್ಣಾಗಿದೆ, ಮಾಲಗಣ್ಣು ಮೆಳ್ಳಗಣ್ಣು ಸ್ಕಿಂಟ್ ಆಗಿದೆ. ಹಿಂದೂ ಸಂಪ್ರದಾಯ ಪ್ರಕಾರ ಹೆಣ್ಣಿಗೆ ಎಡದ ಕಣ್ಣು ಮೆಳ್ಳಗಣ್ಣ ಆದರೆ ಅವ್ರ ಅದೃಷ್ಟವಂತ ಲಕ್ಷ್ಮಿ ತಕ್ಕ. ಲಕ್ಷ್ಮಿಯ ಕಣ್ಣು ಎಡಗಣ್ಣು ಮೆಳ್ಳಗಣ್ಣ ಸ್ಕಿಂಟ್ ಎಲ್ಲ 20% ಇದು ಅದೃಷ್ಟ ಲಕ್ಷ್ಮಿನ ಹೌದಾ ಅಂತ ಹೇಳ್ತಾರೆ. ನಾವು ಬೈಕ್ ಓಡಿಸ್ಬೇಕಾದ್ರೆ ಎಲ್ಲ ರಕ್ಷಕ ವಜ್ಜ ಹಡ್ಗೆ 12ನೇ ಶತಮಾನದಲ್ಲಿ ಸೈನಿಕರು ರಕ್ಷಣೆಗೋಸ್ಕರ ಹೆಲ್ಮೆಟ್ ರಕ್ಷಕ ವಜ್ಜ. ಮುಂದಿನ ಭವಿಷ್ಯ ಎಡಮುರಿ ಗಣೇಶ, ಶಾಂತಿದೋದ ಗಣೇಶ ಮನೆಟ್ಟೆಲ್ಲ ಪೂಜೆ ಮಾಡ್ತಾರೆ. ಏನೇ ತಪ್ಪು ಕ್ಷಮಿಸ ಎಡಮುರಿ ಗಣೇಶ. ಬಲಮುರಿ ಗಣೇಶನಿಗೆ ಕೋಪಿಷ್ಟ ಗಣೇಶ. ಆ ಬಲಮುರಿ ಗಣೇಶನ ಮನೆಟ್ಟು ಯಾರು ಪೂಜೆ ಮಾಡಲ್ಲ. ಮನೆಟ್ಟು ಪೂಜಬೇಕು ಅಂದ್ರೆ ದಿನಕ್ಕೆ 3 ಬಾರಿ ಸ್ನಾನ ಮಾಡಿ 3 ಬಾರಿ ಇಷ್ಟೆಯಿಂದ ಭಕ್ತಿಯಿಂದ ಪೂಜೆ ಕೊಡು. ಬಲಮುರಿ ಗಣೇಶ ಮನೆಟ್ಟು ಯಾರು ಪೂಜೆ ಮಾಡಲ್ಲ, ದೇವಾಲಯದ ಮಾತ್ರ ಪೂಜೆ. ಗಣೇಶನಿಗೆ ಹೊಟ್ಟೆ ಮೇಲೆ 2 ಜನವಾರ ಇದೆ. ಗಣೇಶನಿಗೆ 2 ಜನವಾರ ಇದ್ರೆ ಗಣೇಶ ಸಂಸಾರಿ, ಸಿದ್ಧಿ ಬುದ್ಧಿ ಹೆಂಡತಿ, ಶುಭ ಲವಗುಣ. 1 ಜನವಾರ ಬ್ರಹ್ಮಚಾರಿ, ಗಣೇಶನಿಗೆ 2 ಜನವಾರ ಇದ್ರೆ ಸಂಸಾರಿ. ಗಣೇಶ ಸಂಸಾರಿನ ಒಂದು ಪುರಾಣದಲ್ಲಿ ಮಾತ್ರ ಶಿವಪುರಾಣ. ಇದು ದೇವಾಲಯದ ಪೂರ್ವ ಭಾಗ, ಈಸ್ಟರ್ನ್ ಸೈಡ್. ಕೆಳಭಾಗದಿಂದ ಮೇಲ್ಭಾಗ 11 ಲೈನ್ ಇದೆ, 11 ಲೈನ್ಸ್ ಇದೆ. ಮೊದಲು ಆನೆ ಸಲನ ಕೆತ್ತನೆ ಮಾಡಿದ್ರೆ ಆನೆ ಶಕ್ತಿಯ ಸಂಕೇತವಾಗಿ ಇದರ ಸುತ್ತ 1248 ಆನೆಗಳಿದೆ, ಒಂದರಂತೆ ಮತ್ತೊಂದಿಲ್ಲ. ಸಿಂಹ ಶೂರ ಸಂಕೇತವಾಗಿ, ಹೂ ಬಳ್ಳಿಗಳು ಅಲಂಕಾರ ಸೌಂದರ್ಯ ಸಂಕೇತವಾಗಿ, ಕುದುರೆಗಳು ವೇಗದ ಸಂಕೇತ. ನೋಡಿ, ಶಕ್ತಿ, ಧೈರ್ಯ, ಅಲಂಕಾರ, ವೇಗ. ಕೆಲವು ಪುರಾಣ ಕಥೆಗಳನ್ನು ಕೆತ್ತನೆ ಮಾಡ್ರೆ ಇದು ಮಕರ ಪ್ರಾಣಿ, ಕಾಲ್ಪನಿಕ ಪ್ರಾಣಿ, ಬ್ರಹ್ಮನ ನಂಸ, ವಾದ್ಯಗೋಷ್ಠಿಗಳು. ಮೇಲ್ಭಾಗದಲ್ಲಿ ಕೆಲವು ವಿವಿಧ ರೀತಿಯ ಕಾಮಸೂತ್ರಗಳನ್ನು ಕೆತ್ತನೆ, ಡೈರೆಕ್ಟ್ ಫಿಕ್ಸ್ ಕಾಮಸೂತ್ರಗಳು, ಗಾಳಿ ಬೆಳಕಿ ವೆಂಟಿಲೇಷನ್ ಜಾಲದ. ಇದೆಲ್ಲ ಸುತ್ತ ಇದು 11 ಲೈನ್ಗಳು ಸಹ ದೇವಾಲಯ ಸುತ್ತಲೂ ಸಹ ಕಂಪ್ಲೀಟ್ ಆಗಿದೆ. ಕಾಮಸೂತ್ರ ಎಷ್ಟಿದೆ? 1 2 3 4 5 6 7 8
ಅದಕ್ಕೋಸ್ಕರ ಮಂದಾರ ಪರ್ವತನ ಕಡಗೋಲಾಗಿ ಮಾಡಿ ವಾಸಕಿ ಸರ್ಪವನ್ನು ಅಗ್ವಾಗಿ ಮಾಡ್ಕೊಂಡು ಕ್ಷೀರಸಾಗರ ಕಡೆ ತಯಾರು. ಆ ಕ್ಷೀರಸಾಗರ ಕಡೆ ಬೇಕಾದ್ರೆ ಮಂದಾರ ಪರ್ವತ ಮುಳುಗ್ತಾ ಹೋಗುತ್ತೆ. ವಿಷ್ಣುವಿನ 2ನೇ ಅವತಾರ ಕೂರ್ಮ ಆಮೆಯ ತರಲೆ ಬಂದು ಮಂದಾರ ಪರ್ವತನ ಎತ್ತಿರೋದು. ಆ ಕ್ಷೀರಸಾಗರ ಕಡೆದಾಗ ಮೊದಲು ವಿಷ ಬರುತ್ತೆ, ಅದನ್ನ ಶಿವ ಕುಡಿತಾನೆ. ಅವನಿಗೆ ವಿಷಕಂಠ ನೀಲಕಂಠ ಅಂತ ಅನ್ಸಕತ್ತೆ. ಕೆಲವು 14 ವಸ್ತುಗಳು ಬರ್ತವೆ, ಕೊನೆಯಲ್ಲಿ ಅಮೃತ ಬರುತ್ತೆ. ದಾಳಿ ಮಾಡಿದಾಗ ತಲೆಗಳಲ್ಲಿ ಹಾಳಾಗೋಯ್ತು. ಇಲ್ಲಿ ಒಂದು ನೀತಿ ಕಥೆ ನೋಡಿ, ಸುರಪಾನ ಅಥವಾ ಮದ್ಯಪಾನ 12ನೇ ಶತಮಾನದಲ್ಲಿ ಬಳಸ್ತಾ ಇದ್ವಿ. ಶುಕ್ರಾಚಾರ್ಯ ತಪಸ್ಸು ಮಾಡ್ತಾ ಇದ್ದಾರೆ. 3 ಮರದಿಂದ ಎಡಿಷನ್ ಸುರಪಾನವನ್ನು ಒಂದು ಮಡಿಕೆಯಲ್ಲಿ ಸಂಗ್ರಹ ಮಾಡಿದ್ರು, ಪಾಟೆಯಲ್ಲಿ ಸಂಗ್ರಹ ಮಾಡಿದರೆ ಆ ಮಡಿಕೆ ಮೇಲ್ಭಾಗದಲ್ಲಿ ಒಂದು ಪಕ್ಷಿದೆ, ಕಾಗಿದ ಕ್ರಮ ಇದೆ. ಮನುಷ್ಯ ಕಾವ್ಯವಷ್ಟು ಹನಿ ಹನಿಯಾಗಿ ಕುಡಿದ್ರೆ ಮನುಷ್ಯ ಆರೋಗ್ಯಕರವಾಗಿರ್ತಾನೆ. ಈ ಮಡಿಕೆನೆಲ್ಲ ಪೂರ್ತಿ ಕುಡಿದ್ರೆ ಅವನಷ್ಟು ವಿಷಕರವಾಗಿ, ಅತಿಯಾದಷ್ಟು ಸಹ ವಿಷಕರವಾಗಿ. ಟೂ ಮಚ್ ಟೂ ಬ್ಯಾಡ್, ಅಮೃತ ಸಹ ವಿಷವಾಗಿರುತ್ತೆ. ಬನ್ನಿ, ಸಣ್ಣ ಸಣ್ಣ ಸೂಜಿ ಥರ ಬರ್ತೀವಲ್ಲ ಆ ಥರ ಸೀಸನ್ ಬರ್ತೀವಿ. ಒಳಭಾಗದ 2 ಶಿವನ ದೇವಸ್ಥಾನ ಇದೆ, ಹೊರಭಾಗದ 2 ನಂದಿಗಳಿದೆ. ಶಿವನ ವಾಹನ ನಂದಿ. ಭಾರತದಲ್ಲಿ ಹಲವಾರು ನಂದಿಗಳನ್ನು ಕಾಣ್ಬೋದು. ಅದರ ಪುರಾತತ್ವ ಇಲಾಖೆ ಪ್ರಕಾರ 7 ನಂದಿಗಳನ್ನು ಗುರುತು ಮಾಡಿದೆ, ಗಾತ್ರ ಮತ್ತು ಎತ್ತರದಲ್ಲಿ. ಮೊದಲ ನಂದಿ ಆಂಧ್ರದ ಲೇಪಾಕ್ಷಿ, ಫಸ್ಟ್ ನಂದಿ. 2ನೇ ನಂದಿ ತಮಿಳುನಾಡಿನ ತಾಂಜಾವೂರಿನಲ್ಲಿದೆ. 3ನೇ ನಂದಿ ಚಾಮುಂಡಿ ಬೆಟ್ಟ. 4 ನಂದಿ ಬೆಂಗಳೂರು ಬಸವನಗುಡಿ ಟೆಂಪಲ್. 5ನೇ ನಂದಿ ತಮಿಳುನಾಡು ರಮೇಶ್ವರ. 6, 7 ಹೊಳೆಗಳು. 6ನೇ ಸ್ಥಾನ ಎತ್ತರಲಿ 7ನೇ ಸ್ಥಾನ, ಅದು 9 ಅಡಿ, 8 ಅಡಿ. ಅಲಂಕಾರದಲ್ಲಿ ಭಾರತದಲ್ಲಿ ಪ್ರಥಮ ಸ್ಥಾನ. ನೋಡಿ, ಕರಡಿ ಅಂತ ಒಳಗೆ ಕೊಟ್ಟಿದ್ದಾರೆ, ನೋಡಿ ಕಾಣ್ತೀಯಲ್ಲ, ಕರಡಿ ಅಂತ ಹೊಳಪಿದೆ. ರಕ್ತನಾಳಗಳು, ಮುಗಿನ ರಂಧ್ರಗಳು, ಹೊಳೆಯುವಂಥ ಕಣ್ಣು, ಕಿರೀಟ, ಆಭರಣಗಳು ಸಹ ಸುಂದರಕ್ಕೆ. ಈ ನಂದಿ ಅಲಂಕಾರ ಸೌಂದರ್ಯದಲ್ಲಿ ಭಾರತದಲ್ಲಿ ಪ್ರಥಮ ಸ್ಥಾನ. ಇವಾಗ ಶಾಂತಲೇಶ್ವರಿಗೆ ಈ ನಂದಿಯನ್ನು ಅಲಂಕೃತ ಸುಂದರ ಕೆತ್ತನೆ ಮಾಡಿ. ಆ ಭಾಗದಲ್ಲಿ ವೈಸಲೇಶ್ವರಿಗೆ ಆನಂದ 9 ಅಡಿ ಇದೆ, ಇದು 8 ಅಡಿ ಇದೆ, ಒಂದೇ ಕಿಲೋಮೀಟರ್. ತಂಜಾವೂರು ನೋಡಿದ್ರೆ ನಾವು ಅದೇ ಸ್ಟೇಡಿಯಂ ದೊಡ್ಡ ಹೌದು, ಒಂದು ದೊಡ್ಡ ಮನೆಗೆ ಇರ್ತದೆ ಅಷ್ಟತ್ರ. ಹೌದು. ಎಷ್ಟು ಅಡಿ ಸರ್ ಅದು? ಅಂದ್ರೆ ಲೇಪ 22 ಅಡಿ ಇದೆ. ತಂಜಾವೂರದ 21 ಅಡಿ ಇದೆ. ಚಾಮುಂಡಿ ಬೆಟ್ಟ, ಚಾಮುಂಡಿ ಏಕಶಿಲೆ ಕಲ್ಲೆಲ್ಲ ಇದಾ? ಬರ್ತೀನಿ ನಾವಿಲ್ಲಿ ಇದಕ್ಕೆ ಬಂದು ಹಾಸನಕ್ಕೆ. ನಮ್ಮದು ಸರ್ ಶಿವಮೊಗ್ಗದ ಹತ್ರ ಸೂಗೂರು ಅಂತ. ಸೂಗೂರು ಯಾವ ಶಿವಮೊಗ್ಗ ತಾಲೂಕು, ಹೊಳಲೂರು ಹೋಬಳಿ. ಹೊಳೆವನ್ನೂರ, ಹೊಳಲೂರು. ಹೊಳಲು. ಇವರು ಎಮ್ಮೆಲೆ ಶಾರದಾಪುರನೇ. ಹಸನು ಇತ್ತಾ? ಹಾಂ ಸರ್, ಹಾಸನ ದೇವೇಗೌಡ ಚೆನ್ನಮ್ಮ ಅವ್ರ ಇದಕ್ಕೆ ಹೋಯ್ದ್ವಿ. ಎಲ್ಲ ವೆಜ್ಜಾ? ಎಲ್ಲ ವೆಜಿಟೇರಿಯನ್. 26 ಐಟಮ್. ಚೆನ್ನಾಗಿಲ್ಲ, ಭಾರಿ 2 ಲಕ್ಷ ಸೇರಿದೆ. ಶಾಂತಲೇಶ್ವರ, ಅವಾಗ ಹೊಯ್ಸಳೇಶ್ವರ, ಶಾಂತಲೇಶ್ವರ. ಶಿವನ ದ್ವಾರಪಾಲಕರು ನಂದಿಕೇಶ್ವರ ಅಂಡ್ ಭೃಂಗಿಕೇಶ್ವರ. ಪಕ್ಕದಲ್ಲಿ ಚಾಮರದಾಡಿ ಇರಲಿಕ್ಕೆ. ಇದು ನವರಂಗ ನಾಟ್ಯ ಮಂಟಪ, ಡ್ಯಾನ್ಸಿಂಗ್. ಈ ಭಾಗದಲ್ಲಿ ದೇವದಾಸರು ಸಹ ನಾಟ್ಯವನ್ನು ಮಾಡ್ತಾ ಇದ್ರು. ದೇವದಾಸರ ನಾಟ್ಯ ಮಾಡಬೇಕಾದ್ರೆ ರಾಜಪರಿವಾರ ನಮಗೆ ಕೂತ್ಕೊಂಡು ನೃತ್ಯ ಮಾಡ್ತಾರೆ. ಅದನ್ನು ಕಕ್ಷಾಸನ ಅಂತ ಕರೀತಾರೆ. ಪೂರ್ವದಲ್ಲಿ ಎಲ್ಲ ಕಡೆ ಗಾಳಿ ಬೆಳಕು ಬರುವ ಉದ್ದೇಶದಿಂದ ಪೂರ್ವದಲ್ಲಿ ವೆಂಟಿಲೇಷನ್, ಜಾಲೇಂದ್ರಗಳು. ಈ ಥರ ಶಿಲಾಬಾಲಿಕೆ ಇದೆ, 84 ಶಿಲಾಬಾಲಿಕೆ ಇದೆ. 84 14 ಮಾತ್ರ ಇದೆ. 70 ವಿಗ್ಲನ್ನ ಬ್ರಿಟಿಷರು ಅವ್ರ ಆಳ್ವಿಕೆ ಕತ್ಕೊಂಡ್ರೆ 70. ಇನ್ನು 14 ಇದೆ. 14 ಹೊಡೆದೋಗಿರಿ ಮಾತ್ರ ಬಿಟ್ಟಿದೆ. ತಗೊಂಡೋಗಿ ಜಾಗ ನೋಡಿ, ರಿಮೋಟ್ ಪ್ಲೇಸ್ 70 ತಗೊಂಡು. ಇದೇ ಒಳಭಾಗ ಮತ್ತು ಹೊರಭಾಗ 108 ಕಂಬಗಳಿದೆ. 108 ರೀತಿ, ಒಂದು ಕಂಬ ಇದ್ದಕ್ಕೆ ಮತ್ತೊಂದು ಕಂಬ ಇಲ್ಲ. ಯಾವುದೇ ಕಂಬ ನೋಡಿದ್ರು ಸಹ ಹೋಲಿಕೆಯನ್ನು ಕಾಣ್ಬೋದು. ಒಂದೊಂದು ಕಂಬ 5 ಪೀಸ್ಗಳ ಜೋಡಣೆಯಿಂದ ಮಾಡಿ. ಇದನ್ನು ಸಂಸ್ಕೃತದಲ್ಲಿ ಪಂಚಶಿಲಾ ಸ್ತಂಭ ಅಂತ 5 ಪೀಸ್ಗಳ ಜೋಡಣೆಯಿಂದ ಮಾಡಿ. ಬನ್ನಿ ನೋಡಿ, ನೀವು 190 ವರ್ಷ ಗಂಟೆ ಸಹ ಅಪೂರ್ಣಗೊಂಡಿದೆ. ಕೆತ್ತನೆ ಕೆಲಸ ಕಂಪ್ಲೀಟ್ ಆಗಿಲ್ಲ. ಸಾವಿರಾರು ಜನ ಶಿಲ್ಪ ಸಂಖ್ಯೆ, ಜಕಣಾಚಾರಿ, ಡಕಣಾಚಾರಿ, ದಾಸೋಜ, ಮಲ್ಲೋಜ, ಬಿಲ್ಲಣ, ಇನ್ನೂ ಮುಂತಾರು ಶಿಲ್ಪ ಕೆತ್ತನೆ ಮಾಡಿ. 190 ವರ್ಷ ಕಟ್ಟಬೇಕು ಅಂದ್ರೆ 1 ತಲೆಮಾರಲ್ಲ, 4-5 ತಲೆಮಾರು ಬೇಕಾ, 24 ಜನರೇಷನ್ ಬೇಕಾಗತ್ತೆ. ಸುಮಾರು ಕಟ್ಟಿ 900 ವರ್ಷಗಳಾಗಿದೆ. ಕಟ್ಟಿದ್ದು ಜಕಣಾಚಾರ್ಯನಾಗ? ಜಕಣಾಚಾರಿ ಮೇನ್ ಶಿಲ್ಪಿಗಳು. ಬೇಲೂರು ಅಷ್ಟೇ. ಮಗ ಎಲ್ಲ ಅಪ್ಪೆ ಒಂದು ತೋರಿಸಿದಾನಲ್ಲ ಇಲ್ಲಿ ಬೇಲೂರಲ್ಲಿ. ನೋಡಿ ಚಾಮರದಾಡಿ, ನೋಡಿ ಚಾಮರವನ್ನು ಬೀಸಲು. ಅವಾಗೆಲ್ಲ ಪೇಪರ್ ಕಟಿಂಗ್ ತರ ಹಾಲು ಇದೆ ಒಳಗಡೆ. ಇಲ್ಲಿ ಹೋಲಿಸಿ ನೋಡಿ, ಸೂಕ್ಷ್ಮ ಕೆತ್ತ. 2 ನಕ್ಲೀಸ್ ಇದೆ ನೋಡಿ, 2 ನಕ್ಲೀಸ್ ಮಧ್ಯೆ ಗ್ಯಾಪ್ ಇದೆ. 2 ನಕ್ಲೀಸ್, 2 ನಕ್ಲೀಸ್ ಮಧ್ಯೆ ಗ್ಯಾಪ್ ಇದೆ. ದಾಳಿ ಮಾಡಿದಾಗ ಕೈಗಳೆಲ್ಲ ಕಟ್ಟಾಗಿ ನೋಡಿ. ಕಿರೀಟ ಒಂದು ತಲೆ ಮಧ್ಯೆ ಗ್ಯಾಪ್ ನೋಡಿ, ಹಾಲು ಇದೆ ಒಳಗಡೆ. ಹೋಲಿಸಿ ನೋಡಿ, ಕಾಣ್ತಾ ಇಲ್ಲ. ಜಟಮುಕಟೆ ನೀವು ಮನ್ಸ್ಕೊಂಡು ನೋಡಿ, ಬಾಯಿಂದ ಆಗ್ತದೆ, ಕೀಳು ಬರ್ತದೆ. ಮೌಟಿಯರ್, ಕಣ್ಣಿಂದ ಕೀಳು ಬರುತ್ತೆ, ಕಿವಿಯಿಂದ ಕೀಳು ಬರ್ತದೆ. ಒಳಗಡೆ ಹೋಲ್ಸ್ ಇದೆ. ಶಿವನ ದ್ವಾರಪಾಲಕರು ನಂದಿಕೇಶ್ವರ ಅಂಡ್ ಭೃಂಗಿಕೇಶ್ವರ. ಬೇಲೂರಿನಲ್ಲಿ ಜೆ ವಿಜಯ.
ದ್ವಾರಪಾಲಕ, ನಂದಿ ಮತ್ತು ಭೃಂಗಿ. ಈ ಭಾಗದಲ್ಲಿ ಸ್ಥಾಪನೆ ಮಾಡಲಿಂಗವನ್ನು ಹೊಯ್ಸಳೇಶ್ವರ, ಆವಾಗ ಶಾಂತಲೇಶ್ವರ, ಹೊಯ್ಸಳೇಶ್ವರ. ಈ ಪೂಜಾರಿಲ್ಲ. ಪೂಜಾರರು ನೋಡಿ, ಇದೆಲ್ಲ ಸಣ್ಣ ಪುಟ್ಟ ಒಂದು ಅರ್ಧ ಗಂಟೆ, 1 ಗಂಟೆ, ಒಂದು ದಿನ ಸಲ ಕಮ್ಮಿ ಅಂದರೆ ಒಂದು ವಾರ ಬೇಕಾಗುತ್ತೆ. ನಾವು ನಿಮಗೆ ಒಂದು ಹೈಲೈಟ್ಸ್ ಹೇಳ್ತೀವಿ. ಆಯ್ತು ಇಲ್ಲಿಗೆ ನಮ್ಮ ಗೈಡ್ಸಸ್ ಮುಗೀತಾ? ನಿಮ್ಮ ಪ್ರಯಾಣ ಸುಖಕರ ಆಗಲಿ. ಧನ್ಯವಾದಗಳು. ಫೋಟೋ ತೆಕ್ಕೋದು ಇನ್ನೊಂದು ಇಲ್ಲ, ಹೊರಡ್ತೀವಿ ನಾವು ಬೇಲೂರಿಗೆ ಹೋಗ್ತೀವಿ. ಬೇಲೂರು ಹೋಗ್ತೀರಾ? ಬೇಲೂರು 7 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಎಷ್ಟೇ ಟೈಮ್ ನಮಗೆ ಮಾಹಿತಿ ಕೊಟ್ಟಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸರ್. ತಮ್ಮ ಹೆಸರು? ಸಿದ್ದೇಶ್ ಅಂತ. ಸಿದ್ದೇಶ್ ಅಂತ. ತಮ್ಮ ಹೆಸರು ಶಿವಕುಮಾರ್ ಅಂತ ಹೇಳಿ. ಓಕೆ.